ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಇವತ್ತು ನನಗೆ ತುಂಬ ಯಾಕೋ ಮನೇಲಿ ಇದ್ದು ಬೇಜಾರಾಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಗಗನಚುಕ್ಕಿಗೆ. ಗಗನಚುಕ್ಕಿ ಮತ್ತು ನಮ್ಮ ಮನೆಗೂ 1-2 ಕಿಲೋಮೀಟ್ರ್ ಇದೆ ಅಷ್ಟೇ. ಅದೇ ತಾನೇ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದರು. ಅವರು ಕೂಡ ತುಂಬ ದಿನದಿಂದ ಕರ್ಕೊಂಡೋಗು ಪಾಪ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ಮಳೆಗಾಲ ಅಲ್ವಾ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ಮಳೆಗಾಲ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬೇಸಿಗೆಗಾಲದಲ್ಲಿ ಅಷ್ಟು ನೀರೇನು ಇರೋದಿಲ್ಲ. ಇವಾಗ ಎಲ್ಲ ಕಡೆ ಮಳೆ ಬರ್ತಾ ಇರೋದಕ್ಕೆ ಇವಾಗ ನೀರು ಕೂಡ ಬಂದಿದೆ, ತುಂಬ ನೀರೆಲ್ಲ ಬಂದಿದೆ. ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡು ಹತ್ರ ಇದ್ದರೂ ಕೂಡ ನಾವು ಹೋಗೋದೇ ಇಲ್ಲ. ವರ್ಷ ಆದರೂ ಕೂಡ ನಾನು ಹೋಗೋದೇ ಇಲ್ಲ. ಹೋದ ವರ್ಷ ಕೂಡ ಇದೇ ಥರ ಮಳೆಗಾಲದಲ್ಲಿ ಹೋಗಿ ನೋಡ್ಕೊಂಡು ಬಂದಿದೆ. ಆವಾಗ ಈ ವಿಡಿಯೋನೇ ಫಸ್ಟ್ ವ್ಲಾಗ್ ಇದನ್ನೇ ಹಾಕಿದ್ದು ನನ್ನ ಚಾನಲ್ಗೆ. ಆದರೆ ಅದು ವಿಡಿಯೋ ಎಲ್ಲ ಆಲ್ರೆಡಿ ಡಿಲೀಟ್ ಆಗಿಬಿಟ್ಟಿದೆ. ಇದು ಹೊಸ್ದಾಗಿ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫಸ್ಟು ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದೇ ವಿಡಿಯೋ, ಗಗನಚುಕ್ಕಿ ವಿಡಿಯೋನೇ ನಾನು ಹಾಕಿದ್ದು ಫಸ್ಟ್ ಟೈಮು. ಇವಾಗ ಅವಾಗ ಹೋಗಿರೋದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. 1 ವರ್ಷ ಆಗಿದೆ, ಕರೆಕ್ಟಾಗಿ 1 ವರ್ಷ ಆಗಿದೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಗಗನಚುಕ್ಕಿ ಫಾಲ್ಸ್ ಬಂದು ನೋಡಿ. ನಮ್ಮ ಮನೆಗೂ ಅದಕ್ಕೂ 1-2 ಕಿಲೋಮೀಟ್ರ್ ಇದೆ ಅಷ್ಟೇ. ನೀವು ಬಂದು ಉಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ರೂಮ್ ಎಲ್ಲ ಇದೆ, ಮತ್ತು AC ರೂಮ್ಗಳು ಕೂಡ ಇದೆ, ಮತ್ತು ಹೋಟೆಲ್ ಇದೆ. ಮತ್ತು ಈ ಕಡೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾರೆ ಗೊತ್ತಾ. ಈ ಕಡೆ ಫಾಲ್ಸಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಾರೋ ಅವರೆಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಸುತ್ತಮುತ್ತ ಇರೋ ಅಂಥವ್ರೆ ಎಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ವ್ಯಾಪಾರ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ, ಆ ಥರ ಜೀವನ ಇಲ್ಲಿ ಮಡಗಿರೋ ಎಲ್ಲ ಪ್ರತಿಯೊಬ್ಬರು ಕೂಡ, ಇಟ್ಟಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಅಕ್ಕಪಕ್ಕದವರೇ ಇರೋದು. ನೋಡಿ ಇದೇ ನಮ್ಮೂರು ಗಗನಚುಕ್ಕಿ ಫಾಲ್ಸು. ಆ ಕಡೆ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ, ಅಲ್ಲಿಗೆ ಹೋದರೆ ಅದು ಬನಚುಕ್ಕಿ ಆಗುತ್ತೆ. ಅದು ದರ್ಗಾ ಅಂತ ಇದೆ, ಶಿವನ ಶಿಂಸದ ಮಾರಮ್ಮ ಅಂತ ಒಂದು ಟೆಂಪಲ್ ಇದೆ. ಅಲ್ಲಿಗೆ ಹೋದರೆ ಅದರಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ದರ್ಗಾ ಅಂತ ಇರುತ್ತೆ. ದರ್ಗದಲ್ಲಿ ಬರಚುಕ್ಕಿ ಇರೋದು, ಇದು ಗಗನಚುಕ್ಕಿ ಇರೋದು. ಹಾಗೆ ಸುಮ್ಮನೆ ಬೇಜಾರಾಗ್ತಾ ಇತ್ತಲ್ಲ, ಅದಕ್ಕೆ ಹೋಗಿದ್ದು ಬರೋಣ ಬನ್ನಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹೋದ ಸಲ ಬಂದಾಗ ಇದು ಮೆಟ್ಲೆಲ್ಲ ಇದೆಲ್ಲ ರೆಡಿ ಮಾಡಿರಲಿಲ್ಲ. ಈಗ ರೆಡಿ ಮಾಡಿರೋದು ಈ ಮೆಟ್ಲುಗಳೆಲ್ಲ ಫುಲ್ಲು ಕಿತ್ತೋಗ್ಬಿಟ್ಟು ಕೆಳಗಡೆ ಯಾರನ್ನೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಫಾಲ್ಸು ಏನೇ ಇದ್ದರೂ ಕೂಡ ಮೇಲೆ ನಿಂತ್ಕೊಂಡು ನೋಡ್ಕೊಂಡು ಹೋಗಬೇಕು, ಆ ಥರ ಮಾಡಿದರು. ಈಗ ಎಲ್ಲನೂ ರೆಡಿ ಮಾಡಿದ್ದಾರೆ. ನೀವು ಒಂದು ಸಲ ಬರಬೇಕು ಅಂದರೆ ಬನ್ನಿ. ಒಂದು ಸಲ ಶನಿವಾರ ಭಾನುವಾರ ಹೇಗಿದ್ರು ಮಕ್ಕಳಿಗೆ ಹಾಫ್ ಡೇ ಮತ್ತು ರಜೆ ಇರುತ್ತಲ್ಲ, ಆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ. ಈಗ ಮಳೆ ಇರೋದ್ರಿಂದ ಸಿಕ್ಕಾಪಟ್ಟೆ ನೀರೆಲ್ಲ ಬಂದಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಮೆಟ್ಲೆಲ್ಲನೂ ಕೂಡ ರೆಡಿ ಮಾಡಿದ್ದಾರೆ, ಕೆಳಗಡೆ ಹೋಗಿ ನೋಡ್ಬೋದು. ನಾನೇ ಬಿಟ್ಟು ಕೆಳಗಡೆ ಹೋಗ್ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀನಿ.
ಇವರು ಮೇಲೆ ನಿಂತಿದ್ದಾರೆ ನಮ್ಮ ಹಸ್ಬೆಂಡು. ನೋಡ್ರ ಹೆಂಗೆ ಹೋದ್ರಿ ಹೆಂಗೆ ಹೋಗಿ ಯಾರು ಬಂದರು. ಎಂತ ಚಿರ್ಮುರಿ ಬೇರ್ ನೋಡು, ಮರದ ಬೇರ್ರಿ ಎಲ್ಲೋಗದೆ ಅದು. ಇಷ್ಟೆಲ್ಲ ಬೆಳೆದಿರೋದು ಈ ಫಾಲ್ಸ್ ನೀರು ಬಂದಾಗ ಇದೆಲ್ಲ ಮುಚ್ಚೋಯ್ತ. ಇದು ಅಲ್ಲಿ ಆ ಬಂಡೆ ಅಷ್ಟಾಗಲ್ಲ, ಎಲ್ಲ ಮುಚ್ಚೋಗಿ ಬರೀ ಗುಡ್ಡೆ ಮಾತ್ರ ಕಾಣ್ತದೆ. ಇಲ್ಲಿ ಆದಷ್ಟು ಮುಚ್ಚೋಯ್ತೆ. ಇದು ಸ್ವಲ್ಪ ಇಲ್ಲಿ ಗಂಟ ಇದು ಕಾಣ್ತೆ. ಈ ಮಧ್ಯ ಅದಲ್ಲ, ಇಲ್ಲಿಂದ ಅಲ್ಲಿ ಗಂಟ. ಅವಾಗ ಎಷ್ಟು ಹೋಯ್ತೆ ಗೊತ್ತಾ, ಅಲ್ಲಿ ಕೆಳಗಡೆ ಅದೆಲ್ಲ ಕಲ್ಲು ಅದೆಲ್ಲ ಮುಚ್ಚೋಯ್ತೆ. ಬರೀ ಅಷ್ಟು ಮಾತ್ರ ಕಾಣೋದು. ನೀರು ಬರ್ಬೇಕು, ಇನ್ನು ಹೊಳೆ ಬರ್ತದೆ. ಮಳೆ ಹೋಗಿ ಚೆನ್ನಾಗಿ ಹೊಳೆ ಬರ್ತದೆ. ಅವಾಗ ಯಾಕೆ ಕಾಣಲ್ಲ, ಕಾಣ್ತದ. ಜೋರಾಗಿ ಬರ್ಬೇಕು ಮಳೆ. ಅದ್ಯಾವ ಮಳೆ, ಇನ್ನೂ ಜೋರಾಗಿ ಬರ್ಬೇಕು. ಚೂರ್ ಮಾಮ ಪುಟ್ಟಿ, ನೀನು ಆ ಕಡೆ ನಿಂತ್ಕೊತಿ ಅಂಕಲ್ ಹತ್ರ. ನಾನು ಅಲ್ಲಿ ಗಂಟಲು ಹೋಗೋಣ. ನಾನು ಆಡಿದ್ದಂಗೆ ಮೇಸಕ್ಕೆ ಹಾಕಿದ್ದೆ, ಒಳಗೆ ಹೋಗೋಣ. ಅಂಗಡಿ ಹೋಗೋಣ, ಇಲ್ಲೆಲ್ಲ ಅಂಗಡಿ ಆಯ್ತನಾ. ಮಂಜೆ ನಿಂತ್ಕೊ, 4 ಸೆಲ್ಫಿ ತಗೊಳ್ಳೋದು. ನಿಂತ್ಕೋ ಬಾ. ಒಬ್ಬರು ಹೋದ್ರೆ ಎಲ್ಲ ಗೋಲ್ಡಲ್ಲಿ ಯಾವ ಐಸ್ ಕ್ರೀಮ್ ನೋಡಿ, ನೋಡಿ ಪಪ್ಪ ನೋಡಿ. ಹೊಳೆದು ನೀರಿಂದು ಕೊಳೆ ಎಲ್ಲ ಹೊಳೆಯಿಂದ ಬರೋದು.
ರಜೆ ಸಿಕ್ಕಿದಾಗ ನಿಮ್ಗೇನಾದರೂ ಫ್ರೀ ಇದ್ದರೆ ಬಂದು ನೋಡ್ಕೊಂಡು ಹೋಗಿ. ಇನ್ನೂ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಆಗಿಬಿಟ್ಟು ನೀರು ಜಾಸ್ತಿ ಬಂದರೆ ಯಾರನ್ನೂ ಕೂಡ ಕೆಳಗಡೆ ಬಿಡಲ್ಲ ನೋಡೋಕ್ಕೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈಗಲೇ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.